ಫಸ್ಟ್ ಥಿಂಗ್ ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ವಿಷಯನ ನಾನು ನಿಮ್ಗೆ ಹೇಳಲೇಬೇಕು. ಸೊ ಲೆಟ್ಸ್ ಗೋ, ಹೋಗುವ. ಅದಕ್ಕೆ ಸದ್ಯಕ್ಕೆ ಇವಾಗ ಬಿಸಿಲಿರಲ್ಲ, ಸ್ಟಿಲ್ ಆದರೂ ಇರಲಿ. ಲೈಕ್ ಒಂದೇ ಶೂಟು ಒಂದೇ ಕಾಸ್ಟ್ಯೂಮ್ ಅಂತ ಅಂದರೆ ಪ್ರಾಬ್ಲಮ್ ಆಗೋಲ್ಲ. ಬಟ್ ಒಂದಿನ ನಿಮಗೆ 5-6 ಶೂಟ್ ಇದೆ ಅಂತ ಅಂದಾಗ ನೀವು ಆ ಥರ ಸೆಗ್ರಿಗೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಬೇಕಾಗುತ್ತಾ, ಇಷ್ಟೆಲ್ಲ ಇಟ್ಕೊಂಡು ಹೋಗ್ತಾ, ಯಾಕಂದ್ರೆ ನಮ್ಗೆ ಒಂಚೂರು ಅದು ಕೊಡ್ತೀರಾ, ನಮ್ಗೆ ಒಂಚೂರು ಇದು ಕೊಡ್ತೀರಾ ಅಂತ ಯಾರನ್ನೂ ಕೇಳೋಕ್ಕಾಗಲ್ಲ. ನೆಸೆಸಿಟಿನೇ ಬೇರೆ, ಇವ್ರ ನೆಸೆಸಿಟಿನೇ ಬೇರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನೀವೆಲ್ಲ ನನ್ನ ಫಸ್ಟ್ ಡೇ ಆಫ್ ಶೂಟ್ನ ನೋಡಿರ್ತೀರ, ಹೆಂಗಿರುತ್ತೆ ಏನು ಅಂತ. ಸೊ ಆ ಶೂಟಿಂದ ನಾನು ಕಲಿತಂಥ ಕೆಲವೊಂದು ವಿಷಯಗಳು ಅಥವಾ ನಿಮಗೆ ಹೆಲ್ಪ್ಫುಲ್ ಆಗುವಂಥ 4 ವಿಷಯಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅದಕ್ಕೆ ಮುಂಚೆ ಜೊತೆಗೆ ನಾನು ಇವತ್ತು ನಾನು ಈವ್ನಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅದ್ರ ಜೊತೆ ಆ 4 ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ಇವಾಗ ಸದ್ಯಕ್ಕೆ ಆಚೆ ಹೋಗ್ಬೇಕಲ್ವಾ, ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋತೀನಿ. ನೀವು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ನಾನು ಏನು ಹೇಳ್ತಾ ಇರ್ತೀನಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ನಾನು ಕಲಿತಂಥ 4 ವಿಷಯಗಳು ಅಥವಾ ನಿಮಗೆ ಇಂಪಾರ್ಟೆಂಟ್ ಆಗುವಂಥ 4 ವಿಷಯಗಳಲ್ಲಿ ಮೊದಲನೇ ವಿಷಯ ಏನಂತಂದರೆ, ಯಾವುದಾದ್ರೂ ಶೂಟಿರಲಿ ಫಸ್ಟು ಸ್ಕ್ರಿಪ್ಟ್ ಓದಿ. ಅಂದರೆ ಆ ಸ್ಕ್ರಿಪ್ಟಲ್ಲಿ ಏನಿದೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸ್ಕ್ರಿಪ್ಟ್ ಅರ್ಥ ಆಗದೆ ನೀವು ಎಷ್ಟೇ ನನಗೂ ಅದೇ ಆಗಿದ್ದು. ನಾನು ಸ್ಕ್ರಿಪ್ಟ್ ಎಷ್ಟೇ ಅರ್ಥ ಮಾಡ್ಕೊಂಡಿದ್ದು ಅಲ್ಲೋಗಿ ಒಂಥರ ಅವರು ಫುಲ್ ನರ್ವಸ್ ಆದೆ. ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ದಟ್ಸ್ ಓಕೆ. ನೀವು ಎಲ್ಲೇ ಹೋದ್ರೂ ಫಸ್ಟ್ ಟೈಮ್ ಅಂತಲ್ಲ, ಎವ್ರಿ ಡೇ ನಾವು ಮಿಸ್ಟೇಕ್ ಮಾಡ್ತಾನೆ ಇರ್ತೀವಿ, ಕಲಿತಾನೆ ಇರ್ತೀವಿ. ನೋ ವರೀಸ್, ಪರವಾಗಿಲ್ಲ. ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ. ಸೊ ಕಲಿಯೋಣ. ಮೇನ್ ಮೋಟಿವ್ ಏನು, ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಫಸ್ಟ್ ಥಿಂಗ್ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದು ರಿಹರ್ಸಲ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಅದಂತೂ ಸತ್ಯ. ನೀವು ಎಷ್ಟೇ ಏನೇ ಅರ್ಥ ಮಾಡ್ಕೊಂಡಿದ್ರು 1 ಸಲ 2 ಸಲ ಅಲ್ಲ 3 ಸಲ 4 ಸಲ ಎಷ್ಟು ಸಲ ಆದರೂ ನೀವು ಪ್ರಾಕ್ಟೀಸ್ ಮಾಡಿ. ಬಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ನಾನು ಇದನ್ನು ಮಾಡ್ತೀನಿ ಅಂತ. ಈಗ ನನಗೆ 2 ಸಲಕ್ಕೆ ಬರ್ಬೋದು, ಅವ್ರು 2 ಸಲ ಮಾಡಿದ್ದಾರೆ ನಾನು 2 ಸಲ ಮಾಡ್ತೀನಿ ಅಂತ ಅನ್ನೋದೆಲ್ಲ ತಪ್ಪು. ನಿಮಗೆ ಕಲಿಯೋವರೆಗೂ ಪ್ರಾಕ್ಟೀಸ್ ಮಾಡಿ ಅಷ್ಟೇ. 2000 years later. ಒಂದು ವಿಷಯನ ನಾನು ನಿಮ್ಗೆ ಹೇಳಲೇಬೇಕು. ಏನಂತ ಅಂದರೆ, ನೀವು ಇಫ್ ಇನ್ ಕೇಸ್ ಹುಡುಗನೇ ಆಗಿರಿ ಹುಡುಗಿನೇ ಆಗಿರಿ ಯಾರಾದರೂ ಆಗಿರಿ, ನಿಮ್ಗೆ ಯಾವುದ್ರ ಬಗ್ಗೆ ಆದರೂ ಒಂದು ನಾಲೆಡ್ಜ್ ಗೊತ್ತು ಅಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ನೀವು ಯಾವತ್ತೂ ನಾಲೆಡ್ಜ್ನ ಗೇನ್ ಮಾಡ್ತಾ ಇದ್ರೇ ಅದಕ್ಕೆ ವ್ಯಾಲ್ಯೂ. ನನಗೇನೋ ಯಾವುದ್ರ ಬಗ್ಗೆನೋ ಒಂದು ಗೊತ್ತು ಅಂತ ಸುಮ್ಮನೆ ಸ್ಟಕ್ ಆಗಿದ್ದರೆ ಸಾಯಿಲ್ ಎರೋಷನ್ ಗೊತ್ತಾ, ಸಾಯಿಲ್ ಎರೋಷನ್ ಆದಂಗೆ ನಾವು ಸವಕಳಿ ಆಗ್ತಾ ಇರ್ತೀವಿ. ಓಕೆ, ಆಲ್ ಡನ್. ನಾವು ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾಗುತ್ತೆ ನಿಮಗೆ ಆದಷ್ಟು ಬೇಗ. ಸೊ ಲೆಟ್ಸ್ ಗೋ, ಹೋಗುವ. ಅದಕ್ಕೆ ಮುಂಚೆ ನೀವು ಎಲ್ಲೇ ಹೋಗಬೇಕಾದ್ರೂ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಜೊತೆಗೆ ಒಂದು ಛತ್ರಿ ಕ್ಯಾರಿ ಮಾಡಿ. ಈ ಸಮ್ಮರಲ್ಲಂತೂ ಬೇಕಲೇಬೇಕು. ಸದ್ಯಕ್ಕೆ ಇವಾಗ ಬಿಸಿಲಿರಲ್ಲ, ಸ್ಟಿಲ್ ಆದರೂ ಇರಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನ್ಯೂ ಲುಕ್. ಸೊ ಟ್ರಾನ್ಸಿಷನ್ ವಿಡಿಯೋ ನೋಡಿರ್ತೀರ. ಹೇರ್ ಕಟ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ಬಟ್ಟೆ ತೊಗೊಂಡು ಬಂದು ಆಲ್ರೆಡಿ ಹೊಟ್ಟೆ ಹಸಿತಾಯಿತ್ತು. ಫಸ್ಟ್ ಊಟ ಮಾಡ್ಕೊಬಿಟ್ಟೆ. ಊಟ ಆದಮೇಲೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಓಕೆ, ವಿಷಯಕ್ಕೆ ಬರ್ತೀನಿ. ಥರ್ಡ್ ಪಾಯಿಂಟ್ ಬಂದು ನಿಮ್ಮ ಕಾಸ್ಟ್ಯೂಮ್ ಸೆಟ್ ಮಾಡ್ಕೊಳ್ಳೋದು. ನಿಮಗೆ ಕಾಂಟೆಂಟ್ ಏನು ಕೊಟ್ಟಿರ್ತಾರೆ, ನಿಮಗೆ ಸ್ಕ್ರಿಪ್ಟ್ ಏನು ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕನಂಗೆ ಅದಕ್ಕೆ ಸೂಟ್ ಆಗೋ ಥರ ನೀವು ನಿಮ್ಮ ಕಾಸ್ಟ್ಯೂಮ್ನ ಇಟ್ಕೋಬೇಕು. ಆ್ಯಂಡ್ ಅದಕ್ಕೇನು ಆಕ್ಸೆಸರೀಸ್ ಬೇಕು, ಅದಕ್ಕೇನು ಲೈಕ್ ಈಗ ಶೂ ಬೇಕು ಅಥವಾ ಅದಕ್ಕೆ ಇಯರಿಂಗ್ಸೋ ಬ್ರೇಸ್ಲೆಟೋ ಮೆನಿ ಥಿಂಗ್ಸ್ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಇರುತ್ತೆ. ಅದೆಲ್ಲನೂ ನೀವು ಮುಂಚೆನೇ ಮಾಡ್ಕೋಬೇಕು. ಫುಲ್ಲು ಬೆಟರ್ ಏನು ಗೊತ್ತಾ, 2-3 ಡೇಸ್ ಇಂದನೇ, ಅಂದರೆ ಅದಕ್ಕಿಂತ ಸ್ವಲ್ಪ 1 ವೀಕ್ ಆವಾಗಿಂದನೇ ಸ್ವಲ್ಪನೇ ಇದು ಮಾಡ್ತಾ ಇದ್ದರೆ, ರೆಡಿ ಮಾಡ್ಕೋತಾ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಲೈಕ್ ಒಂದೇ ಶೂಟು ಒಂದೇ ಕಾಸ್ಟ್ಯೂಮ್ ಅಂತ ಅಂದರೆ ಪ್ರಾಬ್ಲಮ್ ಆಗೋಲ್ಲ. ಬಟ್ ಒಂದಿನ ನಿಮಗೆ 5-6 ಶೂಟ್ ಇದೆ ಅಂತ ಅಂದಾಗ ನೀವು ಆ ಥರ ಸೆಗ್ರಿಗೇಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಾಡಿದ ಮಿಸ್ಟೇಕು ನನಗೆ, ಲೈಕ್ ಈಗ ನಂದು ಕಾಲೇಜು ಇದು ಜೊತೆಗೆ ಸ್ವಲ್ಪ ನನ್ನ ನೆಗ್ಲಿಜೆನ್ಸಿನೂ, ಟೈಮ್ ಮ್ಯಾನೇಜ್ ಮಾಡೋದ್ರಲ್ಲಿ ಸ್ವಲ್ಪ ಅಯ್ಯೋ ಬಿಡು ಮಾಡ್ಕೊಂಡ್ರಾಯ್ತು ಏನಾಗಲ್ಲ ಅನ್ನೋ ಸ್ವಲ್ಪ ನೆಗ್ಲಿಜೆನ್ಸಿನೂ ಹೌದು. ಲಾಸ್ಟ್ ಮೂಮೆಂಟಲ್ಲಿ ಹಿಂದಿನ ದಿನ ಪಟ ಅಂತ ಆ ಥರ ಮಾಡಿದ್ದು ಹೌದು. ಅದ್ರ ಬದಲು ಸ್ವಲ್ಪನೇ ಮಾಡ್ತಾ ಹೋಗಿ. ಒಂದೇ ಸಲ ತಲೆ ಮೇಲೆ ಎಳ್ಕೊಳ್ಳೋದ್ರ ಬದಲು ಸ್ವಲ್ಪನೇ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಓಕೆನಾ?
ಆ್ಯಂಡ್ ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ ಲೈಕ್ ಈ ಥರ ಶೂಟಿಂಗ್ ಇದಕ್ಕೆಲ್ಲ ಪ್ಯಾಕ್ ಮಾಡ್ತೀರಲ್ವ, ಸುಮಾರು ವ್ಲಾಗ್ಗಳು ಮಾಡಿರ್ತಾರೆ ಆ್ಯಕ್ಟ್ರೆಸ್ ಇವ್ರುಗಳು. ಈಗ ಲೈಕ್ ಅನುಪಮ ಗೌಡ ಮ್ಯಾಮ್ ಆಗಿರ್ಬೋದು, ಅದಿತಿ ಮ್ಯಾಮ್ ಆಗಿರ್ಬೋದು. ಈಗ ವಾಟ್ಸ್ ಇನ್ ಮೈ ಬ್ಯಾಗು, ನಂಗೆ ಆ ವ್ಲಾಗ್ ಎಲ್ಲ ನೋಡಬೇಕಾದ್ರೆ ಟು ಬಿ ಹಾನೆಸ್ಟ್ ಹೇಳ್ತೀನಲ್ಲ, ಇದೆಲ್ಲ ಬೇಕಾಗುತ್ತಾ, ಇಷ್ಟೆಲ್ಲ ಇಟ್ಕೊಂಡು ಹೋಗ್ತಾರೆ. ಯಾಕಂದರೆ ನಮ್ಮಮ್ಮಂದ್ರಾಗಿರ್ಬೋದು ಅಥವಾ ನಮ್ಮ ಕಡೆ ಈಗ ನಮ್ಮ ಆಂಟಿರೋ ನಮ್ಮಮ್ಮಂದರು ಯಾರೂ ಅಷ್ಟೆಲ್ಲ ಇಟ್ಕೊಂಡು ಹೋಗ್ತಾ ಇರಲ್ಲ. ಬಿಕಾಸ್ ಅವ್ರ ನೆಸೆಸಿಟಿನೇ ಬೇರೆ, ಇವ್ರ ನೆಸೆಸಿಟಿನೇ ಬೇರೆ. ಸೊ ನಿಮಗೆ ಗೊತ್ತಾಗುತ್ತೆ. ನಾನು ಮೋಸ್ಟ್ ಪ್ರಾಬಬ್ಲಿ ಆ ವ್ಲಾಗೆಲ್ಲ ನೋಡ್ತಾ ಇದ್ದು ನಂಗೆ ಇವಾಗ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ನಂಗೆ ಏನು ಎಕ್ಸ್ಟ್ರಾ ಥಿಂಗ್ಸ್ ಬೇಕಾಗಿರುತ್ತೆ, ಈಗೇನೋ ಏನಾದರೂ ಒಂದು ಅದು ಬೇಕಾ ಇದು ಬೇಕಾ ಪ್ರಾಬಬಿಲಿಟಿ ಏನಿರುತ್ತೆ ಎಲ್ಲನೂ ನೋಡ್ಬಿಟ್ಟು ನಾವು ತೊಗೋಬೇಕಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಒಂಚೂರು ಅದು ಕೊಡ್ತೀರಾ, ನಮ್ಗೆ ಒಂಚೂರು ಇದು ಕೊಡ್ತೀರಾ ಅಂತ ಯಾರನ್ನೂ ಕೇಳೋಕ್ಕಾಗಲ್ಲ, ಸರಿನಾ? ಸೊ ಬೆಟರ್ ನಾವೆಲ್ಲನೂ ರೆಡಿ ಮಾಡ್ಕೋಬೇಕು. ಆ್ಯಂಡ್ 4th ಪಾಯಿಂಟ್ ಬಂದು ಕಾನ್ಫಿಡೆನ್ಸ್, ಪೇಷನ್ಸ್. ಏನಂತ ಅಂದರೆ ನೀವು ಏನು ಕಲ್ತಿರ್ತೀರ ಅದನ್ನು ನಿಮ್ಗೆ ಹೇಳೋಕ್ಕಾಗತ್ತೆ, ಹೇಳ್ತೀರಾ. ಆ್ಯಂಡ್ ಆಲ್ಸೋ ಪೇಷನ್ಸಿಂದ ಇರಿ. ಕೆಲವೊಂದು ಸಲ ಏನು ಗೊತ್ತಾ, ಕೆಲವೊಬ್ಬರು ಟೈಮಿಂಗಲ್ಲಿ ಲೇಟಾಗಿ ಬರ್ಬೋದು, ಅಥವಾ ನಿಮ್ಮನ್ನ ಲೇಟಾಗಿ ಶೂಟ್ ಮುಗಿಸಿ ಕಳಿಸ್ಬೋದು. ಏನೂ ಮಾಡೋಕ್ಕಾಗಲ್ಲ. ಲೈಕ್ ಎಲ್ಲ ಟೈಮಲ್ಲೂ ಪೇಷನ್ಸಲ್ಲಿ ಇರಿ ಅಂತ ಹೇಳ್ತಾ ಇಲ್ಲ. ನಿಮಗೂ ಯಾವಾಗ ವಾಯ್ಸ್ ರೈಸ್ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ರೈಸ್ ಮಾಡ್ಬೋದು. ಬಟ್ ನಿಮ್ಮ ಮೂಡನ್ನ ನೀವು ಚೆನ್ನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಅಷ್ಟೇ. ಪೇಷನ್ಸ್ ಅವ್ರ ಆಪೋಸಿಟ್ ಪರ್ಸನ್ಗೋಸ್ಕರ ಪೇಷನ್ಸ್ ಆಗಿರಿ ಅಂತ ಹೇಳ್ತಿಲ್ಲ. ನಿಮ್ಮ ಮೂಡ್ ನೀವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನೀವು ಪೇಷನ್ಸ್ ಆಗಿರಬೇಕು ಅಷ್ಟೇ, ಲಾಜಿಕ್ಕು, ಸರಿನಾ? ಬೇರೆಯವ್ರಿಗೋಸ್ಕರ ಪೇಷನ್ಸ್ ಆಗಿರಿ ಅಂತ ಹೇಳ್ತಿಲ್ಲ, ನಿಮಗೋಸ್ಕರ ಅಷ್ಟೇ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ಇಲ್ಲಿ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣವೇ ಒಂಥರ ಸಡನ್ನಾಗಿ ಏನೋ ಅಲ್ಲಿ ತನಕನೂ ಡೈಲಾಗೆಲ್ಲ ರಿಹರ್ಸಲ್ ಮಾಡಬೇಕಾದ್ರೆ ಚೆನ್ನಾಗಿ ಬರ್ತಾಯಿತ್ತು. ಹಂಗಂದ ತಕ್ಷಣ ಏನೋ ಪ್ರೆಷರ್ ನನ್ನ ತಲೆ ಮೇಲೆ ಹಾಕ್ಕೊಡ್ತಾ ಇದ್ದಾರೆ ಅನ್ನೋ ಥರ, ಫುಲ್ಲು ಪ್ರೆಷರೈಸ್ಡ್ ಅನ್ನೋ ಥರ ಆಗ್ಬಿಡೋದು. ನಾನಲ್ಲಿ ಸುಮ್ಮನೆ ಅದಾದಮೇಲೆ ಮಧ್ಯೆ ಒಂದೆರಡು ರೀಲ್ ಶೂಟ್ ಆದಮೇಲೆ ಸುಮ್ಮನೆ ಮಾತಾಡಬೇಕಾದ್ರೆ ಅವ್ರ ಜೊತೆ ಹಿಂಗೆ ಈ ಥರ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದಾಗ ಲಿಟ್ರಲಿ ಸರ್ ಅಂತೂ ಲೈಕ್ ನಾನು ಅದನ್ನ ನಂಗೆ ಪ್ರೆಷರ್ ಆಗ್ತಂಗೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು 1 2 3 ಹಿಂಗೆ ಅನ್ನೋರು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇನಾದರೂ ಈ ವ್ಲಾಗ್ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಾನ್ಫಿಡೆನ್ಸ್ ಅನ್ನೋ ವಿಷಯಕ್ಕೆ ಬಂದರೆ ಗೈಸ್, ನೀವೆಲ್ಲಾದರೂ ಹೋಗಿ ಏನಾದರೂ ಹೇಳಿ ಕಾನ್ಫಿಡೆಂಟಾಗಿ ಹೇಳಿ ಅಷ್ಟೇ. ನೀವೇನು ಹೇಳ್ತಾ ಇದ್ದೀರಾ ಅದನ್ನು ಧೈರ್ಯವಾಗಿ ಹೇಳಿ, ಏನೂ ಇಲ್ಲ ಎದುರುಕೊಳ್ಳೋ ಥರ ಹಂಗೆ ಆ ಥರ ಏನೂ ಇಲ್ಲ. ಕಾನ್ಫಿಡೆಂಟಾಗಿ ನಿಮ್ಗೆ ಏನು ಗೊತ್ತು, ಏನು ಅನಿಸುತ್ತೆ ಅದನ್ನು ಧೈರ್ಯವಾಗಿ ಹೇಳಿ. ನಥಿಂಗ್ ಟು ವರ್ರಿ, ಓಕೆ? ಇದಿಷ್ಟು 4 ಪಾಯಿಂಟ್ಗಳು ನಾನು ನೋಟಿಸ್ ಮಾಡಿದ್ದು ಅಂತ ಅಂದರೆ ನಿಮಗೆ ರೀಚ್ ಔಟ್ ಮಾಡ್ಬೋದು ಅಂತ ಅನಿಸಿದ್ದು. ಸೊ ನೀವು ಯಾರಾದರೂ ಶೂಟಿಂಗ್ ಹೋಗ್ತಾ ಇರೋರಾಗಿದ್ದರೆ ಅಥವಾ ಶೂಟ್ ಸ್ಟಾರ್ಟಿಂಗ್ ಅಂತ ಅನಿಸಿದ್ರೆ ನೀವು ಈ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನೂ ಬೇಜಾನ್ ವಿಷಯಗಳಿದೆ, ಇದು 4 ಮೇಯ್ನ್ ಅಂತ ಅನಿಸ್ತು ನನಗೆ. ಸೊ ಹಂಗಾಗಿ ಅದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅಕಸ್ಮಾತ್ ನಿಮ್ಗೇನಾದರೂ ಹೆಂಗೆ ಪ್ಯಾಕ್ ಮಾಡಬೇಕು, ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ಏನಾದರೂ ಬೇಕು ಅಂತಂದರೆ ಹೇಳಿ. ನನಗೇನು ಶೂಟಿಂಗಲ್ಲಿ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ನಾನು ಒಂದಷ್ಟು ಈಗ ವ್ಲಾಗ್ಗಳು ಆ ಥರ ನಾನು ಸಿಕ್ಕಾಬಟ್ಟೆ ವ್ಲಾಗ್ಗಳನ್ನ ನೋಡ್ತಾಯಿದ್ದೆ. ಸೊ ಹಂಗಾಗಿ ಹಂಗೆ ನೋಡಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ನನಗೇನು ಗೊತ್ತೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಬಡಿ ಈಸ್ ಪರ್ಫೆಕ್ಟ್, ಓಕೆ? ಸೊ ಲೆಟ್ಸ್ ಲರ್ನ್ ಟುಗೆದರ್. ಓಕೆ, ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ ಆಗಿದೆ ಅಂತ. ಇವತ್ತಿಗೆ ಇಷ್ಟ ಆಗುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೆಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದ ಕಾಲ್, ಟಾಟಾ, ಬಾಯ್.